ಮಳೆ ಬರ್ತಿದ್ದ ದಿನಗಳು ಅವಳಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆದರೆ ಆ ಮಳೆಯಲ್ಲಿ ಅವಳ ಜೀವನದ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಅವಳ ಹೆಸರು ನಂದಿನಿ. ಅವಳು ತುಂಬ ಶಾಂತ ಹಾಗೂ ಆಳವಾದ ಮನಸ್ಸಿನ ಹುಡುಗಿಯಾಗಿರ್ತಾಳೆ. ಅವನ ಹೆಸರು ಅರ್ಜುನ್. ಅವನು ಮಾತಾಡೋದಕ್ಕಿಂತ ಹೆಚ್ಚು ಅನುಭವಿಸುವಂತಹವನು. ಆ ಒಂದು ದಿನ ಸಂಜೆ ಮಳೆ ಬರ್ತಾ ಇದೆ. ಕಾಲೇಜಿನ ಲೈಬ್ರರಿಯಿಂದ ಹೊರಬರ್ತಿದ್ದ ನಂದಿನಿ ಛತ್ರಿನ ಮರ್ತಿದ್ಲು. ಅವಳು ಮಳೆಯೊಳಗೆ ನಿಂತು ಸ್ವಲ್ಪ ಹೆದರ್ಕೊಂಡಿದ್ಲು. ಅಷ್ಟರಲ್ಲಿ ಒಬ್ಬ ಹುಡುಗ ತನ್ನ ಛತ್ರಿಯನ್ನ ಮುಂದೆ ಹಿಡಿದು ಕೇಳ್ದ, ಹೋಗ್ಬೇಕಾದ ದಾರಿ ಒಂದೇ ಆಗಿದ್ರೆ ಜೊತೆಗೆ ಹೋಗೋಣವಾ? ಅವಳು ಮೊದಲಿಗೆ ನಿರಾಕರಿಸ್ತಾಳೆ. ಆದರೆ ಮಳೆ ಜೋರಾಗಿರೋದ್ರಿಂದ ಅವರಿಬ್ಬರ ನಡುವೆ ಆ ದಿನ ಮಾತು ಕಡಿಮೆ ಇತ್ತು. ಆದರೆ ಮನಸ್ಸಿನಲ್ಲೊಂದು ಸಣ್ಣ ಸಂಪರ್ಕ ಶುರುವಾಗಿತ್ತು. ಅವರು ಪ್ರತಿದಿನ ಭೇಟಿ ಆಗ್ತಿರ್ಲಿಲ್ಲ. ಆದರೆ ಮಳೆ ಬರೋ ದಿನ ಅವನು ಅಲ್ಲೇ ಇರ್ತಾ ಇದ್ದ. ಒಂದಿನ ಅವನು ಕೇಳ್ತಾನೆ, ನೀನು ಮಳೆನ ಯಾಕೆ ಇಷ್ಟಪಡ್ತೀಯ ನಂದಿನಿ? ಅವಳು ಹೇಳ್ತಾಳೆ, ಮಳೆ ಬಂದರೆ ಮನಸ್ಸು ಅಳೋದು ಯಾರಿಗೂ ಗೊತ್ತಾಗಲ್ಲ. ಆಗ ಅವನಿಗೆ ಅರ್ಥ ಆಗುತ್ತೆ, ಅವಳು ನಗ್ತಿದ್ರೂ ಅವಳೊಳಗೆ ನೋವಿದೆ ಅಂತ. ಅವನ ಪ್ರೀತಿ ದೊಡ್ಡ ಮಾತುಗಳಿಂದಲ್ಲ, ಸಣ್ಣ ಕಾಳಜಿಯಿಂದ ಶುರುವಾಗತ್ತೆ. ಕೊನೆಯ ವರ್ಷದ ಕೊನೆಯ ದಿನ ಅರ್ಜುನ್ ಹೇಳ್ದ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಕೆಲಸ ಸಿಕ್ತು. ಅವಳ ಹೃದಯ ಹೊಡೆದಾಗಾಯಿತು. ಆದರೆ ಅವಳು ಹೇಳಿದ್ದೊಂದೇ ಮಾತು, ಹೋಗು, ನಿನ್ನ ಕನಸುಗಳಲ್ಲಿ ಬದುಕು. ಮಳೆ ಮತ್ತೆ ಬಂತು. ಆದರೆ ಈ ಬಾರಿ ಛತ್ರಿ ಇರಲಿಲ್ಲ. ಐದು ವರ್ಷಗಳ ನಂತರ ಈಗ ನಂದಿನಿ ಶಿಕ್ಷಕಿ. ಮಳೆ ಇನ್ನೂ ಅವಳಿಗೆ ಇಷ್ಟ. ಒಂದಿನ ಶಾಲೆ ಮುಂದೆ ಮಳೆಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಅವನು ಹೇಳ್ತಾನೆ, ಈ ಬಾರಿ ಛತ್ರಿ ಮರ್ತು ಬಂದೆ ಅಂತ ಹೇಳಿ ನಗಕ್ಕೆ ಶುರು ಮಾಡ್ತಾನೆ. ಇವಳು ಗುರ್ತು ಹಿಡಿತಾಳೆ. ಹಾಗೆ ಯಾಕೆ ಅಂತ ಕೇಳ್ತಾಳೆ. ಅವನು ಹೇಳ್ತಾನೆ, ಈ ಬಾರಿ ಮಳೆಯಲ್ಲಿ ನಿನ್ನ ಜೊತೆಗೆ ನಡೆಯೋದಕ್ಕೋಸ್ಕರ ಅಂತ ಹೇಳ್ತಾನೆ. ಕೆಲವು ಪ್ರೀತಿಗಳು ದೊಡ್ಡ ಮಾತುಗಳಿಂದ ಶುರುವಾಗೋದಿಲ್ಲ, ಒಂದು ಛತ್ರಿಯಿಂದ ಕೂಡ ಶುರು ಆಗ್ಬೋದು. ಮಳೆ ಯಾವಾಗ ಬಂದರೂ ಯಾರಾದರೂ ನಿನ್ನ ಜೊತೆಗೆ ನಿಂತಿದ್ದಾರೆ ಅಂದರೆ ಅದೇ ನಿಜವಾದ ಪ್ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.